ಯಾರಿಗೆ ಒಲಿಯುವುದೋ ಅಧ್ಯಕ್ಷ ಉಪಾಧ್ಯಕ್ಷ ಗದ್ದುಗೆ. ರಾಜ್ಯ ಸರ್ಕಾರ ಕರ್ನಾಟಕದ 61 ನಗರಸಭೆ, 123 ಪುರಸಭೆ ಹಾಗೂ 117 ಪಟ್ಟಣ ಪಂಚಾಯಿತಿಗಳ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿ ಪಟ್ಟಿಯ ಪ್ರಕಟಣೆ ಹೊರಡಿಸಿದೆ. ಪಟ್ಟಿ ಪ್ರಕಟವಾಗುತ್ತಿದ್ದಂತೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಆಕಾಂಕ್ಷಿಗಳ ನಿರೀಕ್ಷೆ ಗರಿಗೆದರಿದೆ. ಚಿಕ್ಕಮಗಳೂರು ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆ ಸಾಮಾನ್ಯ ಮಹಿಳೆಗೆ ಒಲಿದಿದ್ದು 3 ಪಕ್ಷಗಳ ಸದಸ್ಯರು ಪೈಪೋಟಿಗೆ ಇಳಿದಿದ್ದಾರೆ. ತಮ್ಮ ಪಕ್ಷಗಳ ಮುಖಂಡರು ಯಾವ ಸದಸ್ಯರ ಪರ ಒಲವು ತೋರುತ್ತಾರೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಚಿಕ್ಕಮಗಳೂರು ನಗರಸಭೆಯ 35 ಅಭ್ಯರ್ಥಿಗಳಲ್ಲಿ ಬಿಜೆಪಿಯ 9, ಕಾಂಗ್ರೆಸ್ 4, ಪಕ್ಷೇತರ 2 ಹಾಗೂ ಎಸ್ಡಿಪಿಐನ 1 ಸದಸ್ಯರು ಸೇರಿದಂತೆ 16 ಮಹಿಳಾ ಸದಸ್ಯರಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಕಣ್ಣಿಟ್ಟಿರುವ 9 ಸದಸ್ಯರು ಬಿಜೆಪಿಯ ಕವಿತಾ ಶೇಖರ್, ಶ್ರೀವಿದ್ಯಾ ಬಸವರಾಜ್, ಸುಜಾತಾ ಬಿಸಿ, ರೂಪಾ ಕುಮಾರ್ ಏಟಿ, ಉಮಾದೇವಿ ಕೃಷ್ಣಪ್ಪ, ಅನು ಮಧುಕರ್, ದೀಪಾ ರವಿಕುಮಾರ್, ಭವ್ಯ ಮಂಜುನಾಥ್, ಲಲಿತಾ ರವಿನಾಯಕ್ ಈ 9 ಸದಸ್ಯರು ಅಧ್ಯಕ್ಷ ಗಾದಿಗೆ ಕಣ್ಣಿಟ್ಟಿದ್ದಾರೆ. ಬಿಜೆಪಿ ಬೆಂಬಲಿತ ಜೆಡಿಎಸ್ ಪಕ್ಷವು ಪರೋಕ್ಷ ಜೆಡಿಎಸ್ ಅಭ್ಯರ್ಥಿ ಶೀಲಾ ದಿನೇಶ್ ರವರನ್ನು ಉಪಾಧ್ಯಕ್ಷರನ್ನಾಗಿ ಮಾಡಲು ಪಣ ತೊಟ್ಟಂತಿದೆ. ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರಿದ್ದು ಸರ್ಕಾರವು ಕಾಂಗ್ರೆಸ್ ಇರುವುದರಿಂದ ಕಾಂಗ್ರೆಸ್ನ ಸದಸ್ಯರಾದ ಇಂದಿರಾ ಸಿಎಂ, ತಬ್ಸಮ್ ಬಾನು, ಸಿಎನ್ ಸಲ್ಮಾ, ಮಂಜುಳಾ ಕೆಆರ್ ಈ 4 ಸದಸ್ಯರು ಏನಾದರೂ ಚಮತ್ಕಾರ ಸಂಭವಿಸಿ ಅಧ್ಯಕ್ಷರಾಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಓರ್ವ ಪಕ್ಷೇತರ ಅಭ್ಯರ್ಥಿ ಗೌಸಿಯಾ ಖಾನಂ ಹಾಗೂ ಎಸ್ಡಿಪಿಐನ ಮಂಜುಳಾ ಎಂಕೆ ಅಚ್ಚರಿ ಸಂಭವಿಸಿ ಉಪಾಧ್ಯಕ್ಷರಾಗಬಹುದೆಂಬ ನಿರೀಕ್ಷೆಯಲ್ಲಿದ್ದಾರೆ. ಮೂವತ್ತೈದು ಸದಸ್ಯ ಬಲದ ನಗರಸಭೆಗೆ 1 ವಿಧಾನಸಭೆ ಶಾಸಕರು, 4 ವಿಧಾನ ಪರಿಷತ್ ಶಾಸಕರು, 1 ಸಂಸದರು, ಒಟ್ಟಾರೆಯಾಗಿ 41 ಸದಸ್ಯರ ಮತ ಚಲಾವಣೆಯಾಗಲಿದ್ದು 22 ಸದಸ್ಯರ ಬೆಂಬಲ ಪಡೆದವರು ಅಧ್ಯಕ್ಷ ಉಪಾಧ್ಯಕ್ಷರಾಗಲಿದ್ದಾರೆ. ಬಿಜೆಪಿಯ 18 ನಗರಸಭೆ ಸದಸ್ಯರು ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ, ಧನಂಜಯ ಸರ್ಜಿ, ಉಪಸಭಾಪತಿಗಳಾದ ಎಂಕೆ ಪ್ರಾಣೇಶ್, ಜೆಡಿಎಸ್ನ ವಿಧಾನ ಪರಿಷತ್ ಸದಸ್ಯರಾದ ಎಸ್ಎಲ್ ಭೋಜೇಗೌಡ, ಜೆಡಿಎಸ್ನ 2 ನಗರಸಭಾ ಸದಸ್ಯರು, ಪಕ್ಷೇತರ ಓರ್ವ ಸದಸ್ಯರವರ ಮತ ಸೇರಿ 26 ಸದಸ್ಯರ ಬೆಂಬಲ ಸಿಗುವುದರಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಬಿಜೆಪಿಗೆ ಒಲಿಯುವುದರಲ್ಲಿ ಸಂಶಯವಿಲ್ಲ. ಇವರನ್ನು ಕಟ್ಟಿ ಹಾಕಲು ಕಾಂಗ್ರೆಸ್ ಶಾಸಕ ಎಚ್.ಡಿ. ತಮ್ಮಯ್ಯ ಯಾವ ಕಾರ್ಯತಂತ್ರ ರೂಪಿಸುತ್ತಾರೋ ಕಾದು ನೋಡಬೇಕು. ಒಟ್ಟಾರೆಯಾಗಿ ಕೆಲ ದಿನಗಳು ಅಧ್ಯಕ್ಷ ಉಪಾಧ್ಯಕ್ಷ ಗಾದಿಗೆ 3 ಪಕ್ಷಗಳು ಪೈಪೋಟಿ ನೀಡುವುದರಲ್ಲಿ ಯಾವುದೇ ಸಂಶಯವಿಲ್ಲ.